ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿ. 21 ಸಲ ಗಣಪತಿ ಜಪ ಮಾಡಿ ಪೂಜೆ ಮಾಡಿ, ಬಿಳಿ ಹೂವಿನಿಂದ ಪೂಜೆ ಮಾಡಿ ಕಠಿಣ ಕೆಲಸಗಳು ಆಗುತ್ತದೆ. ಲಗ್ನ ಭಾವ 1ನೇ ಮನೆ. ನಿಮ್ಮ ಜಾತಕ ನೋಡಿಕೊಳ್ಳಿ. ಲಗ್ನದಲ್ಲಿ ಯಾವ ಗ್ರಹ ಇರುತ್ತದೋ ಅದರ ಮೇಲೆ ಫಲ. ಲಗ್ನ ಅಂದರೆ ಶರೀರ ತೋರಿಸುತ್ತದೆ. 1ನೇ ಮನೆ ಸಂಪತ್ತು, ರೂಪ, ಗುಣಗಳ ಬಗ್ಗೆ ತಿಳಿಸುತ್ತದೆ. ಶುಭ ಗ್ರಹ ಗುರು, ಶುಕ್ರ, ಚಂದ್ರ, ಬುಧ ಇದ್ದರೆ ಪಾಪಗ್ರಹ ಸಂಬಂಧ ಇಲ್ಲದಿದ್ದರೆ ಒಳ್ಳೆಯದು. ಸೂರ್ಯ ಇದ್ದರೆ ಲಗ್ನದಲ್ಲಿ ಸಮರ್ಥರಾಗಿರ್ತೀರ, ಆದರೆ ಆಲಸ್ಯವುಳ್ಳವರು, ದಯೆ ಕಮ್ಮಿ ಇರುತ್ತದೆ. ಆದರೆ ಮೇಷದಲ್ಲಿದ್ದರೆ ಧನವಂತರು ಆಗಿರ್ತೀರ, ಏಕೆಂದರೆ ಸೂರ್ಯ ಅಲ್ಲಿ ಉಚ್ಚ. ಚಂದ್ರ ಇದ್ದರೆ ಹಠಮಾರಿ ಸ್ವಭಾವ, ನೀಚ ಪ್ರವೃತ್ತಿ ಇರುತ್ತದೆ, ಕೋಪ ತಾಪ ಇರುತ್ತದೆ. ಆದರೆ ಕರ್ಕದಲ್ಲಿದ್ದರೆ ಧನವಂತರು ಆಗಿರುತ್ತೀರ. ಕುಜ ನಿಮ್ಮ ಲಗ್ನದಲ್ಲಿದ್ದರೆ ದೇಹದಲ್ಲಿ ಅನೇಕ ಗಾಯಗಳನ್ನು ತೋರಿಸುತ್ತದೆ. ಆಕ್ಸಿಡೆಂಟ್ ಆಗುವುದು ಆಯುಧಗಳಿಂದ, ಅಥವಾ ಸ್ವಲ್ಪ ಮುಂಗೋಪ, ಚಂಚಲ ಮನಸ್ಸು ಇರುತ್ತದೆ. ಸಾಹಸಿಗಳು ಆಗಿರುತ್ತೀರ. ಕಣ್ಣು, ತಲೆಗೆ ಸ್ವಲ್ಪ ಗಾಯದ ಗುರುತು ಆಗಬಹುದು. ಬುಧ ಇದ್ದರೆ ಪಂಡಿತರು, ಬುದ್ಧಿವಂತರು ಆಗಿರ್ತೀರ, ಸ್ವತಂತ್ರ ಮನೋಭಾವ. ಗುರು ಇದ್ದರೆ ವಿದ್ವಾಂಸರು, ಶರೀರದಲ್ಲಿ ಕಾಂತಿ ಇರುತ್ತದೆ, ಗುದಾರಿಗಳು, ಪುಷ್ಟಿ ಉಳ್ಳವರು, ಅಂದರೆ ಸ್ವಲ್ಪ ದೇಹ ದಪ್ಪ ಇರಬಹುದು. ಜ್ಞಾನವುಳ್ಳವರು ಆಗಿರ್ತೀರ. ಶುಕ್ರ ಇದ್ದರೆ ರೂಪವಂತರು, ಮಾನ, ಧನ ಸಂಪತ್ತು ಇರುತ್ತದೆ. ಶನಿ ಇದ್ದರೆ ದರಿದ್ರ, ಕಷ್ಟ, ಬಾಲ್ಯದಲ್ಲಿ ವ್ಯಾಧಿ ಪೀಡಿತರು, ಮತ್ಸರ ಉಳ್ಳವರು. ಆದರೆ ತುಲಾ, ಧನು, ಮಕರ, ಕುಂಭ, ಮೀನ ಲಗ್ನ ಆಗಿದ್ದರೆ ಒಳ್ಳೆಯ ಫಲ ಇರುತ್ತದೆ. ರಾಜ ಸಮಾನರು, ನಗರ, ಗ್ರಾಮ ಅಧಿಪತಿಗಳು ಆಗಬಹುದು. ರಾಹು ಕೇತುಗೆ ಇದ್ದರೆ ಸ್ವಲ್ಪ ಕೋಪಿಷ್ಠರು ಆಗಿರ್ತೀರ, ಸ್ವಲ್ಪ ಕುರೂಪಿಗಳು, ಅಂಗವಿಕಾರವುಳ್ಳವರು, ಕೆಟ್ಟ ಸಹವಾಸ ಮಾಡಿ ಕೆಟ್ಟ ಕೆಲಸ ಮಾಡ್ತೀರ. ಅದರಿಂದ ಶಾಂತಿ ಮಾಡಿಕೊಳ್ಳಿ. ರಾಹು ಕೇತು ಜಪ ಮಾಡಿ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ.